ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಅಕ್ಕಿ, ಮೆಂತೆ, ಅವಲಕ್ಕಿ, ಸೋಡಾ ಯಾವುದನ್ನು ಯೂಸ್ ಮಾಡದೆ ಸಾಫ್ಟಾಗಿರುವ ಆನಿಯನ್ ಉತ್ತಪ್ಪವನ್ನು ಮಾಡುವ ತುಂಬಾ ಈಸಿಯಾದ ಟೇಸ್ಟಿಯಾದ ರೆಸಿಪಿ. ಹಾಗೆ ಅದರ ಜೊತೆಗೆ ಒಂದು ಸೈಡ್ ಡಿಶನ್ನು ತೋರಿಸ್ತಾ ಇದ್ದೇನೆ. ರಾಜ್ಮದ ಕೂರ್ಮವನ್ನು ಹೇಗೆ ಮಾಡೋದು ಅಂತ ನೋಡುವ. ಸೂಪರ್ ಆಗಿರುವ ಕಾಂಬಿನೇಷನ್. ನೀವು ಟ್ರೈ ಮಾಡಿದ ಮೇಲೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡುವ ಮೂಲಕ ಖಂಡಿತವಾಗಿಯೂ ತಿಳಿಸಿ. ಅಷ್ಟೇ ಅಲ್ಲ, ನೀವು ಮಾತ್ರ ನೋಡೋದಲ್ಲದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೋಸಿಗೆ ಸಪೋರ್ಟ್ ಮಾಡಿ. ಒಂದು ಬೌಲ್ನಷ್ಟು ಬಾಂಬೆ ರವವನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಅರ್ಧ ಗಂಟೆಗಳಷ್ಟು ಕಾಲ ನೆನೆಸಿಟ್ಕೊಳ್ತೇನೆ. ಅರ್ಧ ಗಂಟೆಗಳ ನಂತರ ಆ ನೀರಿನ ಜೊತೆಯಾಗಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿದೆ ನೋಡಿ. ಅರ್ಧ ಬೌಲ್ನಷ್ಟು ತೆಂಗಿನಕಾಯಿ, ಸಣ್ಣಗೆ ಇದನ್ನು ರುಬ್ಕೊಳ್ಳುವ ದೋಸೆ ಹಿಟ್ಟಿನ ಹದಕ್ಕೆ ರೆಡಿಯಾಗಿದೆ ನೋಡಿ. ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ 8 ಗಂಟೆಗಳಷ್ಟು ಕಾಲ ಹುಳಿ ಬರಲಿಕ್ಕೆ ಇಟ್ಟಿದ್ದೇನೆ. ಅಂದರೆ ನೈಟ್ ಗ್ರೈಂಡ್ ಮಾಡಿಟ್ಟರೆ ನೆಕ್ಸ್ಟ್ ಡೇ ಸರಿಯಾಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಈನೋ ಪೌಡರನ್ನು ಹಾಕಿದೆ. ಫ್ರೆಂಡ್ಸ್, ಈನೋ ಪೌಡರನ್ನು ನಾವು ದೋಸೆ ರೆಡಿ ಮಾಡುವ ಟೈಮಿಗೆ ಹಾಕ್ಕೊಂಡು ಕೂಡಲೇ ದೋಸೆಯನ್ನು ಮಾಡಿಕೊಳ್ಳುವ. ಬಿಸಿಯಾದ ತವಕ್ಕೆ 1 ರಿಂದ 1.5 ಸೌಟಿನಷ್ಟು ಹಿಟ್ಟನ್ನು ಹಾಕಿ ಮೇಲಿನಿಂದ ಸಣ್ಣಗೆ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಸ್ಪ್ರಿಂಕಲ್ ಮಾಡಿಕೊಳ್ಳುವ. ಎಷ್ಟು ಸಣ್ಣದಾಗ್ತದೆ ಅಷ್ಟು ಸಣ್ಣದು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೂ ಸಹ ಹಾಕ್ಕೊಳ್ಬಹುದು. ನಂತರ ಈ ಥರ ಕಣ್ಣು ಬಿಟ್ಟ ನಂತರ ಮುಚ್ಚಳವನ್ನು ಮುಚ್ಚಿ 1-2 ನಿಮಿಷ ಕುಕ್ ಮಾಡಿ ತಿರುವಿ ಹಾಕ್ಕೊಳ್ಳುವ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಣ್ಣಾಗಿ ಗೂಡಾದ ದೋಸೆ ರೆಡಿಯಾಗಿದೆ ಅಂತ ನಮ್ಮದು. ಅದಕ್ಕೊಂದು ಕರಿ, ಈಗ ರಾಜ್ಮವನ್ನು ನೆನೆಸಿಟ್ಟಿದ್ದೇನೆ 1 ಬೌಲ್ನಷ್ಟು. ಅದನ್ನು ಪ್ರೆಷರ್ ಕುಕ್ಕರಿಗೆ ಹಾಕಿ ಮುಳುಗುವಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 3 ವಿಸಿಲ್ ಕುಕ್ ಮಾಡ್ಕೊಳ್ತೇನೆ. ಮಸಾಲಕ್ಕಾಗಿ 4 ಘಾಟಿ ಮೆಣಸು, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸು, 1 ಏಲಕ್ಕಿ, 2 ಲವಂಗ ಹಾಗೂ 1 ಸಣ್ಣ ತುಂಡು ಚಕ್ಕೆಯನ್ನು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ತೇನೆ. ಕರೆಕ್ಟಾಗಿ ಬಿಸಿಯಾದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ 1 ಬೌಲ್ನಷ್ಟು ತೆಂಗಿನಕಾಯಿಯನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೇನೆ. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಬಿಸಿಯಾದ ಪ್ಯಾನಿಗೆ 4 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ, 1 ಟೇಬಲ್ ಸ್ಪೂನ್ ಸಾಸಿವೆ ಹಾಗೂ 1 ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಉದ್ದಗೆ ಕಟ್ ಮಾಡಿ ಹಾಕ್ಕೊಂಡು ಹದವಾಗಿ ಕಾದ ನಂತರ ಕರಿಬೇವು, 1 ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕಿದೆ, 1 ಕಾಯಿ ಮೆಣಸು, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ. ಉಪ್ಪನ್ನು ನಾವು ರಾಜ್ಮಾ ಬೇಯುವಾಗ ಸಹ ಹಾಕ್ಕೊಂಡಿದ್ದೇವೆ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳುವ. ಸ್ವಲ್ಪ ಸಾಫ್ಟ್ ಆಯಿತು ಅನ್ನುವಾಗ ನಾವು ಬೇಯಿಸಿಟ್ಟ ರಾಜ್ಮಾವನ್ನು ಹಾಕ್ಕೊಂಡೆ. ಚೆನ್ನಾಗಿ ಒಂದು ಮಿಕ್ಸ್ ಕೊಡುವ. ಕಪಲ್ ಆಫ್ ಮಿನಿಟ್ಸ್ ಕುಕ್ ಆಗಲಿ, ಆ ಫ್ಲೇವರ್ಸನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ತದೆ. ನಂತರ ಅದಕ್ಕೆ ಗ್ರೈಂಡ್ ಮಾಡಿಟ್ಟಂತಹ ಮಸಾಲವನ್ನು ಹಾಕ್ಕೊಂಡೆ. ಉಪ್ಪನ್ನು ಚೆನ್ನಾಗಿ ಕುದಿ ಬರುವ ಟೈಮಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳುವ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ. ಅರ್ಧ ಗ್ಲಾಸ್ನಷ್ಟು ನೀರನ್ನು ಮಿಕ್ಸಿ ರಿನ್ಸ್ ಮಾಡಿ ಹಾಕಿದೆ. ಕನ್ಸಿಸ್ಟೆನ್ಸಿಯನ್ನು ಸಹ ನಿಮಗೆ ಬೇಕಿದ್ದ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೆಸಿಪಿ ರೆಡಿಯಾದ ನಂತರ ಬಿಸಿ ಬಿಸಿ ದೋಸೆ ಜೊತೆ ಸರ್ವ್ ಮಾಡಿ. ದೋಸೆ ಮಾತ್ರ ಅಲ್ಲ, ಇದನ್ನು ನಾವು ಇಡ್ಲಿ, ರೈಸ್ ಯಾವುದರ ಜೊತೆನೂ ಟೇಸ್ಟ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.